ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ ಜೋರು. ನಾಳೆ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ನಾಳೆ ನಡೆಯಲಿರುವ ಕಾಂಗ್ರೆಸ್ನ ಸಂಸದೀಯ ಮಂಡಳಿಯ ಸಭೆ, ಪವರ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಅಂತಿಮ ನಿರ್ಧಾರ ಇದೇ ಸಭೆಯಲ್ಲಿ ಆಗುವಂತಹ ಚಾನ್ಸಸ್ ಇದೆ. ತೀವ್ರ ಕುತೂಹಲವನ್ನು ಕೆರಳಿಸಿದೆ ನಾಳಿನ ಮಹತ್ವದ ಸಭೆ. ವಿದೇಶ ಪ್ರವಾಸದಲ್ಲಿದ್ದಂತಹ ರಾಹುಲ್ ಗಾಂಧಿಯವರು ಭಾರತಕ್ಕೆ ಬಂದಾಗಿದೆ, 1 ವಾರ ಕಳೆದಿದೆ. ಸೋನಿಯಾ ಗಾಂಧಿಯವರು ನಿನ್ನೆ ರಾತ್ರಿಯಷ್ಟೇ ಭಾರತವನ್ನು ತಲುಪಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಣಿಸಿಕೊಟ್ಟಂತಹ ಈ ಬಿಕ್ಕಟ್ಟನ್ನು ಪರಿಹರಿಸುವಂತಹದ್ದು ವರಿಷ್ಠರ ಮುಂದಿರುವಂತಹ ಅತಿದೊಡ್ಡ ಸವಾಲು. ಅಕ್ಷರಶಃ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದರ ಇಂಪ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ನ ಮೇಲೆ, ರಾಷ್ಟ್ರೀಯ ಕಾಂಗ್ರೆಸ್ನ ಮೇಲೆ ಸ್ಪಷ್ಟವಾಗಿ ಬೀರುತ್ತೆ. ಹಾಗಾಗಿ ಅಳೆದು ತೂಗಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ವರಿಷ್ಠರಿದ್ದಾರೆ. ಇದ್ಯಾವುದೂ ಕೂಡ ನಮ್ಮ ಕೈಯಲ್ಲಿಲ್ಲ, ಎಲ್ಲವೂ ಕೂಡ ರಾಹುಲ್ ಗಾಂಧಿಯವರ ಕೈಯಲ್ಲಿದೆ ಅಂಥೇಳಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು. ಹಾಗಾದರೆ ಗದ್ದುಗೆ ಗುದ್ದಾಟ ಅಂತ್ಯವಾಗುತ್ತಾ ಇವತ್ತಿನ ಮೀಟಿಂಗ್ನಲ್ಲಿ? ಕಾದು ನೋಡಬೇಕಿದೆ. ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವದ ನಿರ್ಧಾರ ಜೋರು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೈಕಮಾಂಡ್ ಸಭೆಗೆ CM DCM ಇಬ್ಬರಿಗೂ ಕೂಡ ಆಹ್ವಾನ ಹೋಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಹಾಗಾಗಿಯೇ ನೀವಿಬ್ಬರೇ ಚರ್ಚೆ ಮಾಡಿ ಅಂತೇಳಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ರಾಹುಲ್ ಗಾಂಧಿ. ಈ ಸಭೆಯ ಬಳಿಕ ಸಿದ್ದು DK ಇಬ್ಬರಿಗೂ ಕೂಡ ಬುಲಾವ್ ಬರುವಂತಹ ಸಾಧ್ಯತೆ ಇದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಮತ್ತೊಂದು ಸಭೆ ಇದೇ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ವರಿಷ್ಠರ ಮಟ್ಟದಲ್ಲಾಗುವಂತಹ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ಬಗ್ಗೆ ನಿರ್ಧಾರವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಸದ್ಯದರಲ್ಲಿ ಆಗಬಹುದು. ನಾಯಕತ್ವವನ್ನು ಬದಲಿಸೋದೇ ಆದರೆ ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ವರಿಷ್ಠರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಸಭೆಗಳು, ಇವತ್ತು ಇಬ್ಬರು ಮುಖಾಮುಖಿ ಆಗ್ತಾ ಇರುವಂತಹ ಸಂದರ್ಭದಲ್ಲಾಗುವಂತಹ ಮೀಟಿಂಗು ಎಲ್ಲವೂ ಕೂಡ ತುಂಬ ಮುಖ್ಯವಾಗ್ತಾ ಇರುವಂಥದ್ದು. ಇವತ್ತಿನ ಮೀಟಿಂಗ್ನಲ್ಲಿಯೇ ಇಬ್ಬರೂ ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರಾ, ಇಲ್ಲ ವರಿಷ್ಠರೇ ತೀರ್ಮಾನ ಮಾಡಲಿ ಅಂಥೇಳಿ ವರಿಷ್ಠರ ಅಂಗಳಕ್ಕೆ ಮತ್ತೊಮ್ಮೆ ಚೆಂಡನ್ನು ಹಾಕ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಿಗುವಂತಹ ಸಾಧ್ಯತೆ ಇದೆ.